ಹಾಯ್ ಹಲೋ ಫ್ರೆಂಡ್ಸ್, ಕಿವಿ ಮಾತು ಚಾನಲ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ, ಒಂದು ಬೆಲ್ ಬಟನ್ ಒತ್ತಿ, ಒಂದು ಥಂಬ್ ಬಟನ್ ಒತ್ತಿ ಫ್ರೆಂಡ್ಸ್. ಮತ್ತು ನಾನು ಇವತ್ತು ಮಕ್ಕಳಿಗೆ ತರಕಾರಿ ತಿನ್ನಿಸೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾಯಿದ್ದೀನಿ. ತರಕಾರಿ ನಾವು ಎಲ್ಲ ಐಟಮ್ಸನ್ನು ಹಾಗೆ ತಿನ್ನಲ್ಲ ಅಂತ ಎತ್ತಿ ಇಟ್ಬಿಡ್ತವೆ ಮಕ್ಕಳು. ತರಕಾರಿ ಎಲ್ಲನೂ ಈ ಥರ ಮಾಡಿಕೊಟ್ರೆ ತರಕಾರಿ ಚೆನ್ನಾಗಿ ತಿಂತಾರೆ ಮಕ್ಕಳು. ಎಲ್ಲ ಥರ ತರಕಾರಿನೂ ತಿಂತಾರೆ. ನೀವು ಮಾಡಿಕೊಟ್ಟು ನೋಡಿ. ನಾನು ಎಲ್ಲ ಥರ ತರಕಾರಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆ ಹಾಕ್ಬಿಟ್ಟು ನೀವು ಮ್ಯಾಗಿ ಸುಮ್ಮನೆ ಮಾಡಿಕೊಡ್ತೀರಲ್ವ, ಅದಕ್ಕೆ ಈ ಥರ ತರಕಾರಿ ಫುಲ್ಲು ತರಕಾರಿ ಹಾಕ್ಬಿಟ್ಟು ಮಾಡಿಕೊಡಿ. ನೀವು ಮ್ಯಾಗಿ ಸ್ವಲ್ಪ ಹಾಕಿ, ತರಕಾರಿ ಜಾಸ್ತಿ ಹಾಕಿ. ಆವಾಗ ಮಕ್ಕಳಿಗೆ ಹೊಟ್ಟೆ ತುಂಬ ತರಕಾರಿನೇ ತಿಂತವೆ, ಮ್ಯಾಗಿ ಕಮ್ಮಿ ತಿಂತವೆ. ಮ್ಯಾಗಿ ತಿನ್ನಿಸೋದ್ರಿಂದ ಮಕ್ಕಳಿಗೆ ಹೊಟ್ಟೆ ಕೆಡುತ್ತೆ, ಮ್ಯಾಗಿ ಜಾಸ್ತಿ ಕೊಡಬಾರ್ದು ಅಂತೆಲ್ಲ ಹೇಳ್ತಾರಲ್ವ, ಆದರೆ ಮಕ್ಕಳು ಮ್ಯಾಗಿನೇ ಕೇಳ್ತವೆ. ಅದರಿಂದ ಏನು ಮಾಡಬೇಕು ಅಂದರೆ ನಾವು ಮ್ಯಾಗಿನ ಸ್ವಲ್ಪ ಹಾಕ್ಬಿಟ್ಟು ತರಕಾರಿ ಜಾಸ್ತಿ ಹಾಕ್ಬಿಟ್ಟು ಮಾಡಿಕೊಡ್ಬೇಕು. ಈ ಥರ ಈ ಐಡಿಯಾ ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತವೆ, ಹೊಟ್ಟೆನೂ ತುಂಬುತ್ತೆ, ಮತ್ತು ತರಕಾರಿನೂ ಜಾಸ್ತಿ ತಿಂದಂಗಾಗುತ್ತೆ. ಆಯಿತಾ? ಈ ಥರ ತರಕಾರಿ ಫಸ್ಟ್ ಬೇಯಿಸ್ಬಿಡಿ. ಎಲ್ಲ ಥರ ತರಕಾರಿನೂ ಸಣ್ಣದಾಗಿ ಕಟ್ ಮಾಡಾಕಿ. ಮಕ್ಳಿಗೆ ಗೊತ್ತಾಗೋದಿಲ್ಲ ಯಾವ ತರಕಾರಿ ತಿನ್ನಬೇಕು, ಯಾವ ತರಕಾರಿ ತಿನ್ನಬಾರ್ದು ಅಂತ. ಜೊತೇಲಿ ಸುಮ್ಮನೆ ತಿನ್ಕೋತವೆ ಎಲ್ಲ ಥರ ತರಕಾರಿನೂ. ಕೋಸಂತೂ ಮುಟ್ಟೋದೇ ಇಲ್ಲ ಎಷ್ಟೋ ಮಕ್ಳುಗಳು. ಅದರಿಂದ ಕೋಸು ಎಷ್ಟಾಗುತ್ತೋ ಅಷ್ಟು ಜಾಸ್ತಿ ಕಟ್ ಮಾಡಾಕಿ. ಈ ಥರ ಮಾಡಕ್ಕೆ ಬೇಯಿಸ್ಬಿಟ್ಟು ನೀರು ಹಾಕ್ಕೊಂಡು ನಾರ್ಮಲಾಗಿ ನಾವು ಮ್ಯಾಗಿ ಎಲ್ಲ ಹೆಂಗೆ ಮಾಡ್ತೀವೋ ಆ ಥರನೇ ಮಾಡುವಾಗ ತರಕಾರಿ ಜಾಸ್ತಿ ಹಾಕ್ಬೇಕಷ್ಟೆ. ಆಯಿತಾ? ಇದೊಂದು ನನ್ನ ಒಂದು ಸೈಡಿಂದ ಒಂದು ಐಟಮ್ಸ್ ಇದು ಟಿಪ್ಸು. ಆಯಿತಾ? ಮ್ಯಾಗಿ ನೀರು ಮತ್ತು ಜಾಸ್ತಿ ಹಾಕ್ಕೊಳ್ಳಿ ನೀರನ್ನ. ಸ್ಪೈಸಿ ಆಗಿರಲಿ. ಒಂದು ಸ್ವಲ್ಪ ಇದು ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ ನಾನು. ಯಾಕೆಂದರೆ ಸ್ವಲ್ಪ ಖಾರವಾಗಿದ್ದರೆ ಮಕ್ಕಳು ಇಷ್ಟಪಟ್ಟು ತಿಂತವೆ. ಅದು ಸೆಪ್ಪೆ ನೀರು ತರಕಾರಿ ಎಲ್ಲ ಜಾಸ್ತಿ ಇರೋದ್ರಿಂದ ಅದು ಸೆಪ್ಪೆ ಹೊಡೆಯುತ್ತೆ, ಅದು ಟೇಸ್ಟ್ ಕೊಡೋಲ್ಲ. ಅದರಿಂದ ತರಕಾರಿ ಎಲ್ಲನೂ ಸೈಡಿಗೆ ತಳ್ಳಿಬಿಡ್ತವೆ ಟೇಸ್ಟ್ ಕೊಡಲಿಲ್ಲ ಅಂದರೆ. ಆಯಿತಾ? ಈ ಥರ ಎರಡು ಪಟ್ಟು ನಾವು ತರಕಾರಿ ಮತ್ತು ಮ್ಯಾಗಿ ಎಷ್ಟು ಹಾಕ್ತೀವೋ ಅದನ್ನು ನೋಡ್ಕೊಂಡು ನೀರು ಹಾಕಬೇಕು. ನೀರು ಸ್ವಲ್ಪ ಜಾಸ್ತಿ ಇದ್ದರಷ್ಟು ಒಳ್ಳೆಯದು. ಅದು ಸೂಪಿ ಆಗಿರೋದ್ರಿಂದ ಇಷ್ಟಪಟ್ಟು ತಿನ್ಕೋತವೆ ಮಕ್ಕಳೆಲ್ಲ ತರಕಾರಿನೂ ಜೊತೆಗೆ, ಜೊತೆಗೆ ಸೂಪ್ ಥರನೂ ಮಾಡಿಕೊಡ್ಬೋದು. ಇದನ್ನೇ ಸೂಪ್ ಥರನೂ ಮಾಡಿಕೊಡ್ಬೋದು. ಈ ಥರ ತರಕಾರಿ ಎಲ್ಲ ಕಟ್ ಮಾಡಿ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಅದಕ್ಕೆ ಕಾರ್ನ್ಫ್ಲವರ್ ಅಂತ ಬರುತ್ತೆ, ಅದನ್ನು ಕಲಿಸ್ಬಿಟ್ಟು ಹಾಕ್ಬಿಟ್ರೆ ಗಟ್ಟಿಯಾಗಿ ಸೂಪ್ ಆಗುತ್ತೆ. ಅದು ಸೂಪು ಮಾಡಿಕೊಡ್ಬೋದು ಮಕ್ಕಳಿಗೆ. ಆವಾಗಲೂ ತರಕಾರಿ ತಿನ್ಕೋತವೆ ಮಕ್ಕಳು. ಮತ್ತು ಮ್ಯಾಗಿ ಮಸಾಲೆ ಹಾಕ್ಬೇಕಾದ್ರೆ ಫಸ್ಟು ನಾವು ಮ್ಯಾಗಿನ ಸ್ವಲ್ಪ ಬೇಯಿಸ್ಕೊಂಡು ಆಮೇಲೆ ಅವ್ರು ಕೊಟ್ಟಿರ್ತಾರಲ್ಲ ಸ್ಪೈಸಿ ಇದು, ಅದನ್ನು ಆಮೇಲೆ ಹಾಕಬೇಕು. ಮುಂಚೆಗೇ ಹಾಕ್ಕೊಂಡು ಬೇಯಿಸಬಾರ್ದು, ಅದು ಟೇಸ್ಟ್ ಕೊಡೋಲ್ಲ. ಬೆಂದೋಗ್ಬಿಟ್ರೆ ತುಂಬ ಇನ್ನೊಂದು 2 ನಿಮಿಷ ಇಳುಕ್ತಾ ಇದ್ದೀವಿ ಅನ್ನಂಗೆ ಹಾಕಿದ್ರೆ ಅದು ಟೇಸ್ಟ್ ಕೊಡುತ್ತೆ. ನೋಡಿ ಬೆಂದಿದೆ. ಸುಮ್ಮನೆ ಮುಟ್ಟಿದಾಗ ಕಟ್ಟಾಯಿತು ಅಂದರೆ ಬೆಂದಿದೆ ಅಂತ. ತುಂಬ ಹೊತ್ತು ಬೇಯಿಸಬಾರ್ದು. ತುಂಬ ಹೊತ್ತು ಬೇಯಿಸಿದ್ರೆ ಅದು ಎಲ್ಲ ಮುದ್ದೆ ಆಗಿಬಿಡುತ್ತೆ. ಈಗ ನೀರು ಇದ್ದಂಗೆ ಇಳುಕಿದ್ರೆ ಮಕ್ಕಳು ಯಾವಾಗ ಬೇಕಾದ್ರೂ ತಿನ್ಬೋದು. ನೋಡಿ ಬೆಣ್ಣೆ ನಾವು ಸ್ವಂತವಾಗಿ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಕೊಡುತ್ತೆ. ಬೆಣ್ಣೆ ಹಾಕ್ಬಿಟ್ಟು ಮಕ್ಕಳಿಗೆ ಈ ಥರ ದೋಸೆ ಎಲ್ಲ ಮಾಡಿಕೊಡ್ಬೋದು. ನೋಡಿ ತವಾನ ನಾನು ಆಲೂಗೆಡ್ಡೆಯಲ್ಲಿ ಉಜ್ಕೊಳ್ತಾಯಿದ್ದೀನಿ. ಅದು ಒಂದು ಇದು ಮಕ್ಳಿಗೆ ಇದು ತರಕಾರಿ ತಿನ್ನಿಸೋದಕ್ಕೆ ಐಡಿಯಾ. ಇದು ತರಕಾರಿದು ಟೇಸ್ಟ್ ಅಲ್ಲೇ ಕೊಡುತ್ತೆ. ದೋಸೆ ಹಾಕುವಾಗ ಈರುಳ್ಳಿಲಿ ಇಲ್ಲಾಂದ್ರೆ ಆಲೂಗೆಡ್ಡೆಲಿ ಈ ಥರ ಏನು ತರಕಾರಿ ಇತ್ತು ಅದರಲ್ಲೇ ಮಾಡ್ಬೋದು. ಬೇರೆ ಬಟ್ಟೆಲಿ ಇದರಲ್ಲೆಲ್ಲ ಉಜ್ಜಬೇಡಿ, ಇನ್ಫೆಕ್ಷನ್ ಎಲ್ಲ ಆಗುತ್ತೆ. ಆ ತರಕಾರಿನ ಎಸ್ದುಬಿಡ್ಬೋದು ಬೇಡ ಅಂದಾಗ. ಸ್ವಲ್ಪ ಕಟ್ ಮಾಡೋದ್ರಿಂದ ನೋಡಿ ದೋಸೆಯಲ್ಲೂ ಒಂದು ತರಕಾರಿ ತಿನ್ನಿಸೋದು ಮಕ್ಕಳಿಗೆ ಹಿಂಗೆ ಅಂತ ಹೇಳ್ಕೊಡ್ತಾಯಿದ್ದೀನಿ. ದೋಸೆನ ಸ್ವಲ್ಪ ದಪ್ಪಾಗಿ ಹಾಕಬೇಕು, ತಿಕ್ಕಾಗಿ. ಅದನ್ನು ನಾವು ಬೇಯಿಸ್ಕೊಂಡು ಈಗಾಗಲೇ ಮಾಡ್ಕೊಂಡ್ವಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ವಲ್ಲ, ಅದೇ ಥರ ತರಕಾರಿನ ಗೊಜ್ಜು ಥರ ಮಡಿಕೊಬಿಟ್ಟು ಒಂದು ಸ್ವಲ್ಪ ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರಬೇಕು. ಅದನ್ನು ಈ ದೋಸೆ ಮೇಲೆ ಇಟ್ಟರೆ ಅದು ದೋಸೆ ಸ್ವಲ್ಪ 2 ಕಡೆನೂ ಸ್ವಲ್ಪ ಬೇಯಿಸ್ಕೊಬಿಟ್ಟು ಇನ್ನೊಂದು ಕಡೆನೂ ಸ್ವಲ್ಪ ಬೇಯಿಸ್ಕೊಬಿಟ್ಟು ಆ ತರಕಾರಿ ಎಲ್ಲನೂ ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಿ, ಪಲ್ಯ ಥರ ಮಾಡ್ಕೊಂಡಿರ್ತೀವಲ್ಲ, ಆ ಪಲ್ಯನೇ ತೆಗ್ದು ಈ ದೋಸೆ ಮೇಲೆ ಹಾಕಿದ್ರೆ ನೋಡಿ, ಈ ಥರ ದೋಸೆ ಮೇಲೆ ಹಾಕೋದ್ರಿಂದ ಮಕ್ಕಳು ಪಿಜ್ಜಾ ಹಾಳು ಮೂಳು ಅಂತ ಕೇಳ್ತಾ ಇರ್ತಾವಲ್ಲ, ಅದೇ ಥರ ಟೇಸ್ಟ್ ಇರುತ್ತೆ. ಅದೇ ಥರನೇ ಇರುತ್ತೆ, ಪಿಜ್ಜಾ ತಿನ್ನೋ ಥರನೇ ಇರುತ್ತೆ ಟೇಸ್ಟು. ಪಿಜ್ಜಾ ಅಂತೇಳಿ ಮಕ್ಕಳಿಗೆ ಮಾಡಿಕೊಟ್ರೆ ತಿಂತವೆ, ಇಷ್ಟಪಟ್ಟು ತರಕಾರಿ ತಿಂತವೆ. ಒಂದು ವಾರದಲ್ಲಿ 2 ದಿವಸ 3 ದಿವಸ ಮಾಡಿಕೊಡೋದ್ರಿಂದ ಏನು ತಪ್ಪಿಲ್ಲ ಮಕ್ಳಿಗೆ. ಈ ಥರ ಎಲ್ಲ ನಾವು ಹೊರಗಡೆ ಕರ್ಕೊಂಡೋಗಿ ತಿನ್ನಿಸ್ಬೇಕು ಅಂತೆಲ್ಲ ಏನಿಲ್ಲ.
ನಾವು ಮನೇಲೂ ಮಾಡಿಕೊಟ್ಟು ತಿನ್ನಿಸ್ಬೋದು. ನೋಡಿ ಈ ಥರ ಎಲ್ಲ ಮಾಡಿಬಿಟ್ಟು ಡಿಸೈನ್ ಮಾಡಿ ಕೊಟ್ಟರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಅದಕ್ಕೊಂದು ಸ್ವಲ್ಪ ಸಾಸು ಮತ್ತು ಮಯೋನೈಸ್ ಇದೆ ನಂತರ ಅದೊಂದು ಸ್ವಲ್ಪ ಹಾಕಿದ್ದೀನಿ. ಮತ್ತು ಬೆಣ್ಣೆ, ನಾವೇ ಮನೇಲಿ ಮಾಡ್ಕೊಂಡಿರೋ ಬೆಣ್ಣೆ ಮಕ್ಳಿಗೆ ತಿನ್ನಿಸೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳೇ ಆಗಲಿ ದೊಡ್ಡವರೇ ಆಗಲಿ ಯಾರೇ ಆಗಲಿ ಸ್ವಲ್ಪ ಮನೇಲಿ ಬೆಣ್ಣೆನ ಸ್ವಲ್ಪ ತಿನ್ನೋದ್ರಿಂದ ಒಳ್ಳೆಯದು. ಆಗ್ಲ ಕಾಲದಲ್ಲೆಲ್ಲ ಬೆಣ್ಣೆ ತುಪ್ಪ ಚೆನ್ನಾಗಿ ತಿಂತಿದ್ರು. ಇವಾಗ ಯಾರು ಬೆಣ್ಣೆ ತುಪ್ಪ ಮುಟ್ಟೋದೇ ಇಲ್ಲ. ನಾವು ತಿನ್ನಲ್ಲ, ಬೆಣ್ಣೆ ತಿನ್ನಲ್ಲ, ಇಲ್ಲ ಮೊಸರು ತಿನ್ನಲ್ಲ, ಇಲ್ಲ ಅಂದರೆ ತುಪ್ಪ ತಿನ್ನಲ್ಲ, ಏನಾದರೂ ಹೇಳ್ತಾ ಇರ್ತವೆ ಈಗಲೂ ಕಾಲದ ಮಕ್ಕಳು. ಸರಿಯಾಗಿ ಏನು ತಿನ್ನೋದೇ ಇಲ್ಲ. ಅದಕ್ಕೆ ಈ ಥರ ನಾವು ಡಿಸೈನ್ ಎಲ್ಲ ಮಾಡಿ ಕೊಟ್ಟರೆ ತಿಂದೇ ತಿಂತವೆ. ಒಂದು ಸ್ವಲ್ಪ ಇತ್ತು ಅದನ್ನೇ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಇದನ್ನು ನಾವೆಲ್ಲ ಜಾಸ್ತಿ ತಂದು ಮಡಗಲ್ಲ. ನಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರಿಲ್ಲ, ಎಲ್ಲ ದೊಡ್ಡ ದೊಡ್ಡ ಮಕ್ಕಳಾಗಿರೋದ್ರಿಂದ ಇವೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ. ನೋಡಿ ನಾನು ಇದನ್ನು ಮಾಡಿದ್ದೀನಿ, ಚೆನ್ನಾಗಿರುತ್ತೆ. ಆಮೇಲೆ ನೋಡಿ ದೋಸೆ ಹಿಟ್ಟಿಗೆ ಕ್ಯಾರೆಟು, ಈರುಳ್ಳಿ ಮತ್ತು ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಇದೊಂದು ಈ ಥರನೂ ತರಕಾರಿ ಹಾಕ್ಬಿಟ್ಟು ದೋಸೆ ಮಾಡಿ ತಿನ್ನಿಸ್ಬೋದು ಮಕ್ಕಳಿಗೆ. ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ತಿಂತವೆ ಮಕ್ಕಳು. ದೋಸೆ ಇಷ್ಟಪಟ್ಟು ತಿಂತವೆ. ನೋಡಿ ಫ್ರೆಂಡ್ಸ್, ಈ ಥರನೂ ದೋಸೆ ಮಾಡಿ ತಿನ್ನಿಸ್ಬೋದು. ಓಕೆ ಫ್ರೆಂಡ್ಸ್, ಮುಗೀತು ನಮ್ಮದು ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್.